ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ನಿರ್ಮಿತಾ ಗೌಡ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವ್ರು ಯೂನಿಫಾರ್ಮ್ ಹಾಕ್ಕೊಂಡು ಕಾಲೇಜಿಗೆ ಹೊರಟಿದ್ದಾರಾ ಅಂತ ಅನ್ಕೊತಾ ಇರ್ಬೋದು. ಹೌದು, ಇವತ್ತು ನಾವು ಕಾಲೇಜಿಗೆ ಹೊರಟಿರೋದು. ಬಟ್ ನಮ್ಮ ಕಾಲೇಜಿಗಲ್ಲ, ಬೇರೆ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಬೇರೆ ಕಾಲೇಜಲ್ಲಿ ಇವತ್ತು 2 ಡೇಸ್ ವರ್ಕ್ಶಾಪ್ ಅಂತ ಕಂಡಕ್ಟ್ ಮಾಡಿದ್ದಾರೆ. ಅದಕ್ಕೆ ಅಟೆಂಡ್ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಹೇಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಕಡೆ ಈ ಕಡೆ ಎಲ್ಲ ಮರ ಇದ್ದು, ಮಧ್ಯದಲ್ಲಿ ರೋಡ್ ಇತ್ತು, ಚೆನ್ನಾಗಿತ್ತು ಮಾತ್ರ. ಹಾಗೆ ಕಾಲೇಜ್ ಹತ್ರ ಹೋಗಿ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಾಗೆ ಇನ್ನೂ ಕೆಲವೊಬ್ರು ಬಂದಿರಲಿಲ್ಲ. ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ. ಹಾಗೆ ವೆಯ್ಟ್ ಮಾಡಬೇಕಾದ್ರೆ ಬೇರೆ ಕಾಲೇಜವ್ರು ಬಂದಿದ್ರಲ್ಲ, ಅವ್ರನ್ನೂ ಮಾತಾಡಿಸ್ತಾ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಅವರು ಕೂಡ ಬಂದರು. ಅವರಿಗೂ ಹಾಯ್ ಮಾಡಿ ನೆಕ್ಸ್ಟು ಕಾಲೇಜ್ ಹತ್ರ ಹೋದ್ವಿ. ಕಾಲೇಜ್ ಹತ್ರ ಹೋಗ್ತಿದ್ದಾಗೆ ಅಲ್ಲಿ ರಿಜಿಸ್ಟ್ರೇಷನ್ಸ್ ಅಂತ ಇತ್ತು, ನೋಡ್ತಾ ಇರ್ಬೋದು ನೀವು. ಅಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಫಾರ್ಮ್ ಅಂತ ಕೊಟ್ಟರು. ಅದನ್ನು ಫಿಲ್ ಮಾಡೋದಕ್ಕೆ ಕೂತಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಅಲ್ಲಿ ಫಾರ್ಮ್ ಎಲ್ಲ ಫಿಲ್ ಮಾಡಿ ಅವ್ರಿಗೆ ಕೊಟ್ಟು ರಿಜಿಸ್ಟ್ರ್ ಆದ್ವಿ. ರಿಜಿಸ್ಟ್ರ್ ಆಗ್ತಿದ್ದಾಗೆ ಒಳಗಡೆ ಹೊರಟ್ವಿ. ಒಳಗಡೆ ಹೇಗಿದೆ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ. ಅಲ್ಲಿ ಅವ್ರು ಕರ್ಕೊಂಡೋಗಿ ಸೆಮಿನಾರ್ ಹಾಲ್ ಅಂತ ಕೂರಿಸಿದ್ರು, ನೋಡ್ತಾ ಇರ್ಬೋದು ನೀವು. ಅಲ್ಲಿ ಇನೋಗ್ರೇಷನ್ ಪ್ರೋಗ್ರಾಮ್ ಇತ್ತು. ಹಾಗೆ ಒಂದು ಬುಕ್ಕು ಮತ್ತು ಪೆನ್ನು ಕೂಡ ಅವರೇ ಪ್ರೊವೈಡ್ ಮಾಡಿದರು. ಲಂಚಿಗೆ ಅಂತ ಕೂಪನ್ ಕೂಡ ಅವರೇ ಕೊಟ್ಟಿದ್ದರು. ಅಲ್ಲಿ ಕೂಪನ್ನೆಲ್ಲ ಇಸ್ಕೊಂಡು ಕ್ಯಾಂಟೀನ್ ಹತ್ರ ಹೊರಟ್ವಿ. ಕ್ಲಾಸಸ್ ಮುಗಿಸ್ಕೊಂಡು ಕ್ಯಾಂಟೀನ್ ಹತ್ರ ಹೊರಡ್ತಿದ್ದಾಗೆ ಅಲ್ಲಿ ಕ್ಯೂ ಇತ್ತು ತುಂಬ. ಆ ಕ್ಯೂ ಎಲ್ಲ ಮುಗಿಸಿ ನಾವು ಲಂಚ್ ಕಲೆಕ್ಟ್ ಮಾಡ್ಕೊಂಡು ಊಟ ಮಾಡೋಕ್ಕೆ ಅಂತ ಕೂತ್ಕೊಟ್ವಿ. ಹೇಗಿದೆ ಅಂತ ಫುಡ್ಡು ನೋಡ್ತಾ ಇರ್ಬೋದು ನೀವು. ಊಟ ಎಲ್ಲ ಮುಗಿಸಿ ಹಾಗೆ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡು ಹಾಗೆ ಕೂತಿರ್ಬೇಕಾದ್ರೆ ಇನ್ನೂ ಕೆಲವೊಬ್ರು ಫ್ರೆಂಡ್ಸ್ ತಿಂತಾಯಿದ್ರು. ಇಷ್ಟು ಒಂದಿನದ ವ್ಲಾಗು. ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ಅಷ್ಟು ಟಯರ್ಡ್ ಆಗಿತ್ತು. ಹೋಗಬೇಕಾದ್ರೆ ಯೂಶ್ವಲಿ ಬಸ್ಸಲ್ಲೇ ಹೊರಟೆ ಮನೆಗೆ. ಇದು ಕಾಲೇಜಿಗೆ. ಇದು ನೆಕ್ಸ್ಟ್ ಡೇ ವ್ಲಾಗು. 2 ದಿನದ್ದು ಒಂದೇ ವ್ಲಾಗಲ್ಲಿ ಮರ್ಜ್ ಮಾಡಿದ್ದೀನಿ. ಇದು ಸೆಕೆಂಡ್ ಡೇ ನಮ್ಮನ್ನ ಲ್ಯಾಬಲ್ಲಿ ಕೂರಿಸಿ ಅಲ್ಲಿ ಪ್ರಾಕ್ಟಿಕಲ್ ಮಾಡಿದ್ರು. ನೆಕ್ಸ್ಟ್ ಡೇ ಥಿಯರಿ ಕ್ಲಾಸಸ್ ಇರಲಿಲ್ಲ, ಬರೀ ನಮಗೆ ಪ್ರಾಕ್ಟಿಕಲ್ ಅಷ್ಟೇ ಇದ್ದಿದ್ದು. ಆ ಪ್ರಾಕ್ಟಿಕಲ್ ಕ್ಲಾಸ್ ಎಲ್ಲ ಆಗಿ 1 ಅವರ್ ಆದಮೇಲೆ ನಮಗೆ 15 ಮಿನಿಟ್ಸ್ ಬ್ರೇಕ್ ಅಂತ ಕೊಟ್ಟಿದ್ದರು ಟೀ ಕಾಫಿಗೆ. ಅಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಒಳಗಡೆ ಹೊರಟ್ವಿ. ಅಲ್ಲಿ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಲಂಚಿಗೆ ಅಂದ್ಬಿಟ್ಟು ಕೂಪನ್ ಕೊಟ್ಟಿದ್ದರು. ಆ ಕೂಪನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕ್ಯಾಂಟೀನ್ ಹತ್ರ ಹೋದ್ವಿ. ಯೂಶ್ವಲಿ ಕ್ಯಾಂಟೀನ್ ಹತ್ರ ಹೋಗಿ ಲಂಚ್ ಕಲೆಕ್ಟ್ ಮಾಡ್ಕೊಂಡ್ವಿ. ಲಾಸ್ಟ್ ಡೇ ಅಲ್ವಾ, ಚೆನ್ನಾಗೇ ಇತ್ತು. ಫುಡ್ ಎಲ್ಲ ಹೈಜಿನಾಗೆ ಕೊಟ್ಟಿದ್ದರು. ಅಲ್ಲೆಲ್ಲ ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದು ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇನ್ನೇನು ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಒಳಗಡೆ ಹೊರಡ್ತಿದ್ದಾಗೆ ಮತ್ತೆ ಲ್ಯಾಬ್ ಇತ್ತಲ್ಲ, ನಮಗೆ ಲ್ಯಾಬಲ್ಲಿ ಕರ್ಕೊಂಡೋಗಿ ಕೂರಿಸಿದ್ರು. ಹೇಗಿದೆ ಅಂತ ನೋಡ್ಬೋದು ಕಾಲೇಜಸ್ಸು. ಒಳಗಡೆ ಕೂರಿಸ್ತಿದ್ದಾಗೆ ನಾವು ಲ್ಯಾಬಲ್ಲಿ ಕೂತಿದ್ವಿ. ಯಾರ್ಯಾರಿಗೆ ಏನೇನು ಅರ್ಥ ಆಗಿಲ್ಲ ಅಂತ ಅಲ್ಲೇ ಸಾರ್ಟ್ಔಟ್ ಮಾಡಿ ಕ್ಲಿಯರ್ ಅದೆಲ್ಲ ಮುಗಿಸಿ ಇನ್ನೇನು ಟೈಮ್ ಐತಲ್ಲ ಅಂದ್ಬಿಟ್ಟು ಮನೆಗೆ ಹೊರಡ್ಬೇಕಾದ್ರೆ ಆಗಿ ಲಾಸ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಈ ಥರ ನಿಮಗೂ ನಿಮ್ಮ ಕಾಲೇಜ್ಗಳಲ್ಲಿ ಚಾನ್ಸ್ ಸಿಕ್ಕಿದಾಗ ಅಟೆಂಡ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.